ಅವರು ಕೊನೆಗೆ ಎಲ್ಲ ಏನಂತ ಇರೋ ಅಂದ್ರೆ ಅಮ್ಮ ಮಾತ್ರ ನಿಮ್ಮನ್ನ ಬಿಡೋಕ್ಕಾಗಲ್ಲ ಅಂತ ಇದ್ರು. ಆದರೆ ನಾನು ಮೈಸೂರು ಹುಡುಗರಿಗೆ ನಾನು ಬಿಡೋಕ್ಕಾಗ್ತಾ ಇಲ್ಲ. ಅದರಲ್ಲಿ ಬೇರೆ ಕಡೆ ಎಲ್ಲ ಇದ್ದಾರೆ, ಹೈದ್ರಾಬಾದ್ ಎಲ್ಲ, ಆದರೆ ನಮ್ಮನ್ನು ಜಾಸ್ತಿ ಹೆಚ್ಕೊಂಡಿದ್ರು ಸರ್, ಅದು ಹೇಳೋಕ್ಕೆ ಆಗಲ್ಲ. ನಮಸ್ಕಾರ ಸ್ನೇಹಿತರೆ, ನೆನ್ನೆಯಷ್ಟೇ ಜಾನಕಿ ಅಮ್ಮನವರ ಅಂತ್ಯಕ್ರಿಯೆಯು ಮೈಸೂರಿನಲ್ಲಿ ನೆರವೇರಿತು. ಅವರ ಚಿತೆಗೆ ಒಬ್ಬ ಯುವತಿ ಅಗ್ನಿಸ್ಪರ್ಶ ಮಾಡಿದ್ರು. ಅಸಲಿಗೆ ಈ ಮಹಿಳೆ ಯಾರು ಎಂಬುದು ಹಲವು ಪ್ರಶ್ನೆಗಳು ಮೂಡುತ್ತಿದೆ. ಈಕೆ ಬೇರ್ಯಾರೂ ಅಲ್ಲ, ಜಾನಕಿ ಅಮ್ಮನವರ ಮೊಮ್ಮಗಳು ಅಪ್ಸರ ವಿದ್ಯುಲಾ. ಇನ್ನು ಮತ್ತೊಂದು ಕಡೆ ಜಾನಕಿ ಅಮ್ಮನವರ ಸಾಕು ಮಗ ನವೀನ್ ಕೂಡ ಎಲ್ಲ ಅಂತ್ಯಕ್ರಿಯೆಯ ಕಾರ್ಯಕ್ರಮಗಳನ್ನ ನೋಡಿಕೊಂಡ್ರು. ಈಗ ಆಸ್ತಿ ವಿಚಾರವಾಗಿ ಸಾಕು ಮಗ ನವೀನ್ ಹಾಗೂ ಮೊಮ್ಮಗಳು ಅಪ್ಸರ ವಿದ್ಯುಲಾ ಮಧ್ಯೆ ಕಲಹ ಉಂಟಾಗಿದೆ. ಸ್ನೇಹಿತರೆ, ಜಾನಕಿ ಅಮ್ಮನವರ ಆಸ್ತಿ ಬರೋಬ್ಬರಿ 537 ಕೋಟಿ ರೂಪಾಯಿ. ಈ ಆಸ್ತಿ ಯಾರಿಗೆ ಸೇರಬೇಕು ಅಂತ ಈ ಮೊದಲೇ ಜಾನಕಿ ಅಮ್ಮನವರು ಒಂದು ತಿಂಗಳ ಹಿಂದೆಯಷ್ಟೇ ವಿಲ್ನಲ್ಲಿ ಬರೆದಿದ್ರು. ಈ ಆಸ್ತಿಗಾಗಿ ಸಾಕು ಮಗ ನವೀನ್ ಹಾಗೂ ಮೊಮ್ಮಗಳು ಅಪ್ಸರ ಮಧ್ಯೆ ಪೈಪೋಟಿ ಶುರುವಾಗಿದೆ. ಮತ್ತೊಂದು ಕಡೆ ಜಾನಕಿ ಅಮ್ಮನವರಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ಮೋಸ ಮಾಡಿದೆ ಅಂತಾನೆ ಹೇಳಬಹುದು. ಏನಿ ಸುದ್ದಿ? ಎಲ್ಲ ವಿವರಗಳನ್ನ ನೋಡುವ ಮುನ್ನ ಗಾನ ಕೋಗಿಲೆ ಜಾನಕಿ ಅಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಮತ್ತೆ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಬರಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ, ಹಾಗೂ ತಪ್ಪದೇ ಪ್ರತಿಯೊಬ್ರು ಕೂಡ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಸಹಜವಾಗಿ ಅಂತ್ಯ ಸಂಸ್ಕಾರವನ್ನ ಗಂಡು ಮಕ್ಕಳ ಕೈಲಿ ಮಾಡಿಸ್ತಾರೆ. ಆದರೆ ಜಾನಕಿ ಅಮ್ಮನವರ ಮಗ ತೀರಿಕೊಂಡಿದ್ದಾರೆ. ಹೀಗಿರುವಾಗ ಕುಟುಂಬದಲ್ಲಿರುವ ಸಂಬಂಧಿಕರಲ್ಲಿ ಯಾರಾದರೂ ಒಬ್ಬ ಗಂಡು ಮಕ್ಕಳ ಕೈಲಿ ಅಂತ್ಯ ಸಂಸ್ಕಾರ ಮಾಡಿಸ್ತಾರೆ. ಆದರೆ ಜಾನಕಿ ಅಮ್ಮನವರ ವಿಷಯದಲ್ಲಿ ಅವರ ಮೊಮ್ಮಗಳಾದ ಅಪ್ಸರ ವಿದ್ಯುಲಾ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅಪ್ಸರ ವಿದ್ಯುಲಾ ಅವರು ತುಂಬಾ ನಗುತ್ತಾ ಲವಲವಿಕೆಯಿಂದ ಕಾಣಿಸಿಕೊಂಡ್ರು. ಇದರಿಂದ ಅನೇಕ ಕಡೆ ಟ್ರಾಲ್ಗೆ ಗುರಿಯಾಗಿದ್ದಾರೆ. ಯಾಕಂತಂದ್ರೆ ಜಾನಕಿ ಅಮ್ಮನವರ ಅಂತ್ಯ ಸಂಸ್ಕಾರಕ್ಕೆ ಬಂದ ಎಷ್ಟೋ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕಣ್ಣೀರು ಹಾಕಿದ್ದಾರೆ. ಹಂಸಲೇಖರವರು ಇರಬಹುದು, ನಟ ಶ್ರೀನಾಥ್ ರವರು ಇರಬಹುದು, ಸುಧಾರಾಣಿಯವರು ಇರಬಹುದು, ಹಿರಿಯ ನಟಿ ಭಾರತಿರವರು ಇರಬಹುದು. ಎಲ್ಲರೂ ಕೂಡ ಕಣ್ಣೀರು ಹಾಕುತ್ತಾ ಮಾಧ್ಯಮಗಳೊಂದಿಗೆ ತಮ್ಮ ನೋವನ್ನ ತೋಡಿಕೊಂಡ್ರು. ಆದರೆ ಮೊಮ್ಮಗಳಾದ ಅಪ್ಸರ ವಿದ್ಯುಲಾ ಯಾಕೆ ಭಾವುಕರಾಗಿ ಕಾಣಿಸಲಿಲ್ಲ? ಆದರೆ ಅದು ನಿಜ ಅಲ್ಲ ಸ್ನೇಹಿತರೆ. ಅವರ ಮನಸ್ಸಿನಲ್ಲಿ ಹೇಳಿಕೊಳ್ಳೋಕೆ ಆಗದಷ್ಟು ನೋವಿದೆ. ಯಾಕಂತಂದ್ರೆ ಜಾನಕಿ ಅಮ್ಮನವರ ಕುಟುಂಬದಲ್ಲಿ ಉಳಿದಿರುವ ಏಕೈಕ ಸದಸ್ಯರು ಎಂದರೆ ಇವರೊಬ್ಬರೇ. ಸ್ನೇಹಿತರೆ, ಜಾನಕಿ ಅಮ್ಮನವರು ರಾಮ್ ಪ್ರಸಾದ್ ವಿದ್ಯುಲಾ ರವರನ್ನ 1959ರಲ್ಲಿ ಮದುವೆಯಾದ್ರು. ಅವರಿಗೆ ಒಬ್ಬರೇ ಒಬ್ಬ ಮಗನಿದ್ದಾನೆ. ಅವರ ಹೆಸರೇ ಮುರಳೀಕೃಷ್ಣ ಅಂತ. ಇನ್ನು ಅವರ ಮಗ ಉಮಾ ಎಂಬುವವರ ಜೊತೆ ಮದುವೆಯಾದ್ರು. ಈ ಉಮಾ ಎಂಬುವವರು ಭರತನಾಟ್ಯಂ ಡ್ಯಾನ್ಸರ್. ಈ ಮುರಳೀಕೃಷ್ಣ ಹಾಗೂ ಉಮಾ ಅವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಮೊದಲ ಮಗಳ ಹೆಸರು ವರ್ಷಾ ವಿದ್ಯುಲಾ ಅಂತ, ಎರಡನೇ ಮಗಳ ಹೆಸರು ಅಪ್ಸರ ವಿದ್ಯುಲಾ ಅಂತ. ಒಟ್ನಲ್ಲಿ ತಾತ, ಅಜ್ಜಿ, ಅಪ್ಪ, ಅಮ್ಮ, ಮಕ್ಕಳು ಈ ತುಂಬು ಕುಟುಂಬ ಸಂತೋಷವಾಗಿ ಒಂದೇ ಮನೆಯಲ್ಲಿ ಇತ್ತು. ಆದರೆ ವಿಧಿಯ ಆಟ ಅನ್ನೋದು ಸುಮ್ಮನಿರೋದಿಲ್ಲ ಅಲ್ವಾ? ಒಬ್ಬೊಬ್ಬರೇ ಸಾವನ್ನಪ್ಪುತ್ತಾ ಬಂದ್ರು. ಮೊದಲಿಗೆ ಜಾನಕಿ ಅಮ್ಮನವರ ಗಂಡ ರಾಮ್ ಪ್ರಸಾದ್ ರವರು ಹೃದಯಾಘಾತದಿಂದ ನಿಧನ ಹೊಂದಿದ್ರು. ಆನಂತರ ಮಗ ಹಾಗೂ ಮೊಮ್ಮಕ್ಕಳಿಗಾಗಿ ಜಾನಕಿ ಅಮ್ಮನವರು ತಮ್ಮ ಜೀವನವನ್ನ ನಡೆಸ್ತಾ ಇದ್ರು. ಆದರೆ ಮಗನ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಇರಲಿಲ್ಲ. ಮಗ ಮುರಳೀಕೃಷ್ಣ ಹಾಗೂ ಸೊಸೆ ಉಮಾ ಕಾರಣಾಂತರಗಳಿಂದ ಡಿವೋರ್ಸ್ಗಳನ್ನ ಪಡೆದ್ರು. ಇದಾದ ಕೆಲವೇ ವರ್ಷಗಳಲ್ಲಿ ಮೊದಲ ಮೊಮ್ಮಗಳಾದ ವರ್ಷಾ ವಿದ್ಯುಲಾ ರವರು ಕೂಡ ಸಾವನ್ನಪ್ಪುತ್ತಾರೆ. ಅಮೆರಿಕಾದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಬೇಕಾದ್ರೆ ಅಗ್ನಿ ಅವಘಡ ಸಂಭವಿಸಿ ಮೊದಲ ಮೊಮ್ಮಗಳು ವರ್ಷಾ ವಿದ್ಯುಲಾ ಸಾವನ್ನಪ್ಪುತ್ತಾರೆ. ಇದಾದ ಕೆಲವು ವರ್ಷಗಳಲ್ಲಿ ಮಗ ಮುರಳೀಕೃಷ್ಣ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾರೆ. ಇದರಿಂದ ಜಾನಕಿ ಅಮ್ಮನವರು ಸಿಕ್ಕಾಪಟ್ಟೆ ಕುಗ್ಗಿ ಹೋಗಿದ್ರು. ಆದರೆ ಎರಡನೇ ಮೊಮ್ಮಗಳಾದ ಅಪ್ಸರ ವಿದ್ಯುಲಾ ಮಾತ್ರ ಯಾವಾಗಲೂ ಜಾನಕಿ ಅಮ್ಮನವರನ್ನ ಚೆನ್ನಾಗಿ ನೋಡ್ಕೊತಿದ್ರು. ಇನ್ನು ಅಪ್ಸರ ವಿದ್ಯುಲಾ ಅವರು ಇರೋದು ಬೆಂಗಳೂರಿನಲ್ಲಿ. ಇವರು ಒಬ್ಬ ಯೋಗ ಟೀಚರ್. ಇವರು ಅಹಂ ಯೋಗ ಎಂಬ ಇನ್ಸ್ಟಿಟ್ಯೂಟ್ ಅನ್ನು ಓಪನ್ ಮಾಡಿದ್ದಾರೆ. ಬೆಂಗಳೂರು, ಹೈದರಾಬಾದ್, ಚೆನ್ನೈನಲ್ಲಿ ಇವುಗಳ ಬ್ರಾಂಚಸ್ಗಳು ಇವೆ. ಇವರೇ ಖುದ್ದಾಗಿ ಅಲ್ಲಿ ಯೋಗವನ್ನ ಹೇಳ್ಕೊಡ್ತಾರೆ. ಇನ್ನು ಇವರು ಗಣೇಶ್ ಚಂದ್ರಶೇಖರ್ ಎಂಬುವವರೊಂದಿಗೆ ಮದುವೆ ಕೂಡ ಆಗಿದ್ದಾರೆ. ಈ ಜೋಡಿ ಈಗ ಬೆಂಗಳೂರಿನಲ್ಲೇ ವಾಸವಿದ್ದಾರೆ. ಸೊ ಇವರ ಕುಟುಂಬದಲ್ಲಿ ಇವರೊಬ್ಬರೇ ಉಳಿದಿರೋದು ಅಂತ ಹೇಳಬಹುದು. ಆದರೆ ಜಾನಕಿ ಅಮ್ಮನವರನ್ನ ನೋಡ್ಕೋತಿದ್ದೆಲ್ಲ ಅವರ ಸಾಕು ಮಗನಾದ ನವೀನ್ ರವರು. ಜಾನಕಿ ಅಮ್ಮನವರೊಂದಿಗೆ ಯಾವುದೇ ಒಂದು ರಕ್ತ ಸಂಬಂಧವಿಲ್ಲದಿದ್ರೂ ಕೂಡ ಸುಮಾರು 20 ವರ್ಷಗಳಿಂದ ಜೊತೆಯಲ್ಲಿ ಇರೋದು ಅಂದ್ರೆ ಇದೇ ಸಾಕು ಮಗ ನವೀನ್ ರವರು.
ಜಾನಕಿ ಅಮ್ಮನವರು ಕೊನೆಯುಸಿರೆಳೆದಾಗ ಆಸ್ಪತ್ರೆಯಲ್ಲಿ ಅವರ ಜೊತೆ ಅವರ ಪಕ್ಕದಲ್ಲೇ ಇದ್ದು ನೋಡಿಕೊಂಡಿದ್ದು ಇದೇ ನವೀನ್ ರವರು. ಈ ನವೀನ್ ರವರು ಜಾನಕಿ ಅಮ್ಮನವರಿಗೆ ಸಿಕ್ಕಿದ್ದೇ ಒಂದು ರೋಚಕ ಕತೆ ಅಂತಾನೆ ಹೇಳಬಹುದು. ಈ ನವೀನ್ ರವರಿಗೂ ಜಾನಕಿ ಅಮ್ಮನವರಿಗೂ ಇದ್ದಂತಹ ಸಂಬಂಧ ನಿನ್ನೆ ಮೊನ್ನೆಯದಲ್ಲ, ಬರೋಬ್ಬರಿ 25 ವರ್ಷಗಳದ್ದು. ಈ ನವೀನ್ಗೆ 13 ವರ್ಷ ವಯಸ್ಸಿದ್ದಾಗಲೇ ಇವರು ಜಾನಕಿ ಅಮ್ಮನವರ ದೊಡ್ಡ ಅಭಿಮಾನಿ. ಇವರು ಮೂಲತಃ ಮೈಸೂರಿನವರು. ಆ ಕಾಲದಲ್ಲಿ ಜಾನಕಿ ಅಮ್ಮನವರು ಚೆನ್ನೈನಲ್ಲಿ ಸೆಟಲ್ ಆಗಿದ್ರು. 13 ವರ್ಷ ವಯಸ್ಸಿದ್ದಾಗಲೇ ಮನೆ ಬಿಟ್ಟು ಜಾನಕಿ ಅಮ್ಮನವರನ್ನ ಭೇಟಿ ಮಾಡಲು ಚೆನ್ನೈಗೆ ಹೋಗಿದ್ರು ಈ ನವೀನ್. ಆದರೆ ಜಾನಕಿ ಅಮ್ಮನವರನ್ನ ಭೇಟಿ ಮಾಡಲು ಸೆಕ್ಯೂರಿಟಿ ಗಾರ್ಡ್ ಬಿಟ್ಟಿರಲಿಲ್ಲ. ಆದರೆ 2 ದಿನ ಮನೆ ಮುಂದೆನೆ ಕಾಯ್ತಾ ಕೂತಿರ್ತಾರೆ. ಇದನ್ನ ತಿಳಿದ ಜಾನಕಿ ಅಮ್ಮನವರು ಅವನನ್ನ ಮನೆಗೆ ಕರೆಸಿ ಬಟ್ಟೆ ಕೊಡಿಸಿ ಕಾಸು ಕೊಟ್ಟು ಮತ್ತೆ ಊರಿಗೆ ವಾಪಸ್ ಕಳಿಸ್ತಾರೆ. ಆದರೆ ನವೀನ್ ರವರು ಯಾವಾಗಲೂ ಜಾನಕಿ ಅಮ್ಮನವರ ಜೊತೆಗೆ ಫೋನ್ನಲ್ಲಿ ಕಾಂಟ್ಯಾಕ್ಟ್ನಲ್ಲಿದ್ದರು. ಈ ನವೀನ್ದೇ ಒಂದು ಫರ್ನಿಚರ್ ಅಂಗಡಿ ಕೂಡ ಇದೆ. ಅಂಗಡಿಯ ಹೆಸರು ಬಂದು ಜಾನಕಿ ಫರ್ನಿಚರ್ ಆ್ಯಂಡ್ ಟಿಂಬರ್. ಇದು ಕೂಡ ಜಾನಕಿ ಅಮ್ಮನವರೇ ಉದ್ಘಾಟನೆ ಮಾಡಿದ್ರು. ಇನ್ನು 2017ರಲ್ಲಿ ಜಾನಕಿ ಅಮ್ಮನವರು ಗಾನ ಜಗತ್ತಿಗೆ ವಿದಾಯವನ್ನ ಹೇಳಿದ್ರು. ಆಗ ಅವರು ಸೆಟಲ್ ಆಗಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೆ ಈ ಮೈಸೂರಿನಲ್ಲೇ. ಅದಕ್ಕೆ 2 ಕಾರಣಗಳು ಇವೆ. ಮೊದಲಿಗೆ ಜಾನಕಿ ಅಮ್ಮನವರ ಗಂಡನ ಊರು ಕೂಡ ಮೈಸೂರೇ. ಎರಡನೆಯದು ತನ್ನ ವೀರಾಭಿಮಾನಿಯಾದ ನವೀನ್ ಕೂಡ ಮೈಸೂರಿನವರೇ. ಅದಕ್ಕಾಗಿ ತಮ್ಮ ಕೊನೆಯ ದಿನಗಳನ್ನ ಮೈಸೂರಿನಲ್ಲೇ ಕಳೆಯಬೇಕು ಎಂದು ಜಾನಕಿ ಅಮ್ಮನವರು ತೀರ್ಮಾನ ತೆಗೆದುಕೊಂಡ್ರು. ಇನ್ನು ಮೈಸೂರಿನಲ್ಲಿ ದೊಡ್ಡ ಬಂಗಲೆ ಮತ್ತು ಫಾರ್ಮ್ ಹೌಸ್ ಅನ್ನ ಕೂಡ ಜಾನಕಿ ಅಮ್ಮನವರು ಹೊಂದಿದ್ದಾರೆ. ಈ ನವೀನ್ ರವರು ಪ್ರತಿದಿನ ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ಜಾನಕಿ ಅಮ್ಮನವರ ಜೊತೆಗೆ ಇರ್ತಿದ್ರು. ಇನ್ನು ಮೊಮ್ಮಗಳು ಅಪ್ಸರ ವಾರಕ್ಕೊಂದು ಬಾರಿ ಜಾನಕಿ ಅಮ್ಮನವರನ್ನ ಬಂದು ಭೇಟಿ ಮಾಡ್ತಿದ್ರು. ಇನ್ನು ಮೂಲಗಳ ಪ್ರಕಾರ ತಿಳಿದು ಬಂದಿರೋದು ಏನಪ್ಪಾ ಅಂತಂದ್ರೆ, ಜಾನಕಿ ಅಮ್ಮನವರಿಗೆ 500 ಕೋಟಿಗೂ ಅಧಿಕ ಆಸ್ತಿ ಇದೆ ಅಂತ. ಅದರಲ್ಲಿ ಅರ್ಧದಷ್ಟು ಭಾಗದ ಆಸ್ತಿಯನ್ನ ಮೈಸೂರು ಹಾಗೂ ಚೆನ್ನೈನ ಅನಾಥಾಶ್ರಮಗಳಿಗೆ ಬರೆದಿದ್ದಾರೆ ಜಾನಕಿ ಅಮ್ಮನವರು. ಇನ್ನು ಮಿಕ್ಕ ಆಸ್ತಿಯನ್ನ ಮೊಮ್ಮಗಳಾದ ಅಪ್ಸರ, ಸಾಕು ಮಗನಾದ ನವೀನ್ ಹಾಗೂ ತನ್ನ ಕೇರ್ ಟೇಕರ್ ಹಾಗೂ ಮನೆಯ ಕೆಲಸದವರಾದ ಭಾಗ್ಯ ಅವರಿಗೆ ಬರೆದುಕೊಟ್ಟಿದ್ದಾರೆ ಎಂದು ವಿಲ್ನಲ್ಲಿ ಉಲ್ಲೇಖವಾಗಿದೆ. ಈಗ ಈ ವಿಚಾರವಾಗಿ ಮೊಮ್ಮಗಳು ಅಪ್ಸರ ಮತ್ತು ಸಾಕು ಮಗ ನವೀನ್ ಮಧ್ಯೆ ಮನಸ್ತಾಪಗಳು ಉಂಟಾಗಿದೆ. ಸ್ನೇಹಿತರೆ, ಮತ್ತೊಂದು ಕಡೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜಾನಕಿ ಅಮ್ಮನವರಿಗೆ ತುಂಬಾ ದೊಡ್ಡ ಮೋಸ ಅಥವಾ ಅನ್ಯಾಯವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಜಾನಕಿ ಅಮ್ಮನವರು ಸುಮಾರು 9 ವರ್ಷಗಳಿಂದ ಮೈಸೂರಿನಲ್ಲೇ ಇದ್ದಾರೆ. ಆದರೆ ಅವರನ್ನು ಒಂದು ಬಾರಿಯೂ ಕೂಡ ಮೈಸೂರು ದಸರಾ ಉದ್ಘಾಟನೆಗೆ ಕರೆದಿಲ್ಲ. ಎಡಪಂಥೀಯರು ಮತ್ತು ಮುಸಲ್ಮಾನರ ಕೈಯಲ್ಲಿ ದಸರಾ ಉದ್ಘಾಟನೆ ಮಾಡಿಸಿದ್ದಾರೆ. ಆದರೆ ಇಂತಹ ದೊಡ್ಡ ದಿಗ್ಗಜರು ನಮ್ಮ ರಾಜ್ಯ ಸರ್ಕಾರಕ್ಕೆ ಕಾಣಿಸಲಿಲ್ಲವೇ? ಇನ್ನು ಅವರು ಸಾಕು ಮಗ ನವೀನ್ ರಾಜ್ಯ ಸರ್ಕಾರದ ಮುಂದೆ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ಮೈಸೂರಿನಲ್ಲಿಯೇ ಜಾನಕಿ ಅಮ್ಮನವರ ಹೆಸರನ್ನ ಒಂದು ರಸ್ತೆಗೆ ಇಡಬೇಕು ಎಂದು. ಆದರೆ ನಮ್ಮ ರಾಜ್ಯ ಸರ್ಕಾರ ಇದನ್ನ ಕಿವಿಗೆ ಹಾಕೊಳ್ತಿಲ್ಲ. ಇಷ್ಟು ದೊಡ್ಡ ಸಾಧಕಿಯ ಹೆಸರನ್ನ ಮೈಸೂರಿನಲ್ಲಿ ರಸ್ತೆಗೆ ರಾಜ್ಯ ಸರ್ಕಾರವು ಅವರ ಹೆಸರನ್ನ ಇಡಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.